ದರ್ಶನ್ ಅಭಿಮಾನಿಗಳು ಹಾಗೂ ನಟ ಪ್ರಥಮ್ ಮೇಲೆ ಹಲ್ಲೆಗೆ ಯತ್ನ ಪ್ರಕರಣ ಒಂದು ಕಡೆಯಾದ್ರೆ ರಮ್ಯಾ ಹಾಗೂ ದರ್ಶನ್ ಅಭಿಮಾನಿಗಳ ನಡುವಿನ ಸಂಘರ್ಷ ವಿವಾದ ಈಗ ತಾರಕಕ್ಕೇರ್ತಾ ಇದೆ. ಪ್ರಕರಣ ಸಂಬಂಧ ಮಹಜರ್ ಪ್ರಕ್ರಿಯೆಗೆ ಹಾಜರಾಗೋದಕ್ಕೆ ಪೊಲೀಸರು ಈಗ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಪ್ರಕರಣ ಸಂಬಂಧ ಕಂಪ್ಲೀಟ್ ಆದಂತಹ ಡೀಟೇಲ್ಡ್ ರಿಪೋರ್ಟ್ಸ್ ನಿಮ್ಮ ಮುಂದೆ. ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್. ಪದ್ಮಾವತಿ ಪರ ಸ್ಯಾಂಡಲ್ವುಡ್ ತಾರೆಯರು. ನಟ ಪ್ರಥಮ್ ಮತ್ತು ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಿವಾದ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಒಂದೆಡೆ ನಟಿ ರಮ್ಯಾ ಕಮಿಷನರ್ ಆಫೀಸ್ಗೆ ದೂರು ಕೊಟ್ಟಿದ್ದು ತನಿಖೆ ತೀವ್ರಗೊಂಡಿದೆ. ಮತ್ತೊಂದೆಡೆ ಅಶ್ಲೀಲ ಮೆಸೇಜ್ ಮಾಡಿದ ದರ್ಶನ್ ಫ್ಯಾನ್ಸ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನೊಂದೆಡೆ ರಮ್ಯಾ ಕ್ಷಮೆ ಕೇಳಿ ಅದೇ ಡಿವೋರ್ಸ್ ಫ್ಯಾನ್ಸ್ ಮೆಸೇಜ್ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಇದೀಗ ನಟಿ ರಮ್ಯಾಗೆ ಸ್ಯಾಂಡಲ್ವುಡ್ ಸಿನಿ ತಾರೆಯರು ಸಪೋರ್ಟ್ ಮಾಡ್ತಿದ್ದಾರೆ. ರಮ್ಯಾ ನಡೆ ಬೆಂಬಲಿಸಿದ ಲೂಸ್ ಮಾದ. ಇಲ್ಲ ಆ ಥರ ಮಾತಾಡೋರಿಗೆ ಆ ಥರ ಮೆಸೇಜ್ಗಳು ಮಾಡೋರು ಕರ್ಕೊಂಬಂದು ಚಪ್ಪಲಿ ಹೊಡಿಬೇಕು. ಯಾಕೆ ಗೊತ್ತಾ, ಇವಾಗ ಅವ್ರು ಹುಟ್ಟಿರೋದು ಒಂದು ತಾಯಿ ಹೊಟ್ಟೆಲ್ಲೇ ಅಲ್ವಾ. ಸೊ ಹಂಗಾಗಿ ಅವ್ರಿಗೆ ಬುದ್ಧಿನೇ ಇಲ್ಲ ಅಂದಮೇಲೆ ಅವ್ರ ಬಗ್ಗೆ ಮಾತಾಡೇನು ಪ್ರಯೋಜನ. ಇಂಥವ್ರ ಮೇಲೆ ಅಂತಲ್ಲ, ಯಾವುದೇ ಹೆಣ್ಮಗುಗಾಗಲಿ ಈ ಥರದ್ದು ಯಾರು ಮಾತಾಡಬಾರ್ದು. ಸೊ ತುಂಬ ತಪ್ಪದು. ತುಂಬ ಒಳ್ಳೇದು ಸರ್, ತುಂಬ ಒಳ್ಳೇದು ಕಂಪ್ಲೇಂಟ್ ಕೊಟ್ಟಿರೋದು. ಅವರು ಯಾಕೆ ಕೊಡಬಾರ್ದು? ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಒಂದಷ್ಟು ಜನ ಸಿಗ್ತಾರೆ. ಕರ್ಕೊಂಡೋಗಿ ಒಂದು ಸ್ವಲ್ಪ ಅವ್ರಿಗೆ ಬೆಂಡೆ ಎತ್ತಿದ್ರೆ ಗೊತ್ತಾಗುತ್ತೆ, ನೆಕ್ಸ್ಟ್ ಇನ್ನೊಬ್ಬ ಮಾಡಲ್ಲ ಆ ಥರ. ದರ್ಶನ್ ಅಭಿಮಾನಿಗಳು ಅವರ ಮಾತು ಕೇಳ್ತಾರೆ. ಮಾಡಿದ್ರೆ ತುಂಬ ಒಳ್ಳೇದು, ಬಟ್ ಯಾಕೆ ಮಾಡ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ. ಸೊ ಮಾಡಿದ್ರೆ ತುಂಬ ಒಳ್ಳೇದು. ಅವರು ಬಂದು ಹೇಳಬೇಕು. ಇವಾಗ ಅವ್ರ ಫ್ಯಾನ್ಸು ಅವ್ರ ಮಾತು ಕೇಳ್ತಾರೆ. ಸೊ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಸ್ಟಾಪ್ ಆಗುತ್ತೆ. ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು. ತಮ್ಮ ಪರ ಕನ್ನಡದ ಚಿತ್ರರಂಗದ ತಾರೆಯರು ನಿಂತಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಪೋಸ್ಟ್ ಹಾಕಿ ಧನ್ಯವಾದವನ್ನ ತಿಳಿಸಿದ್ದಾರೆ. ದರ್ಶನ್ ಪರ ನಿಂತ ನಟ ಧ್ರುವ ಸರ್ಜಾ. ಒಂದೆಡೆ ಚಂದನವನದ ಹಲವರು ರಮ್ಯಾ ಪರ ನಿಂತ್ರೆ ನಟ ಧ್ರುವ ಸರ್ಜಾ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಅಂತ ಹೇಳಿದ್ದಾರೆ. ಜೊತೆಗೆ ಪ್ರಥಮ್ಗೂ ಕೌಂಟರ್ ಕೊಟ್ಟಿದ್ದಾರೆ. ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್. ಬಿಕಾಸ್ 3 ವಿಷಯ ಇದೆ. ಫಸ್ಟ್ ಒನ್ನು, ಪ್ರಥಮ್ ಸರ್ಗೆ ಯಾರು ಮಚ್ಚಿಟ್ರು, ಹಾಗೆ ಡ್ಯಾಗರ್ ತೋರಿಸಿದ್ರು, ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳಿದ್ರು. ನಿಮ್ಮೆಲ್ರಿಗೂ ಅವರೇ ಹೇಳಿರೋದು. ದೂರು ನೀಡಿದ್ದ ಪ್ರಥಮ್ಗೆ ಪೊಲೀಸರ ನೋಟಿಸ್. ಬೇಕ್ರೇಡಗೂ ಯಶಸ್ವಿನಿಗೆ ಜಾಮೀನು ಮಂಜೂರು. ಇನ್ನು ನಟ ಪ್ರಥಮ್ ಪ್ರಕರಣವು ಕೂಡ ಗಂಭೀರ ಸ್ವರೂಪವನ್ನ ಪಡೆದಿದ್ದು, ಉಪವಾಸ ಮಾಡ್ತಾ ಇದ್ದ ಪ್ರಥಮ್ಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಘಟನೆ ಸಂಬಂಧ ವಿಚಾರಣೆಗೆ ಹಾಜರಾಗಿ ಸ್ಥಳ ತೋರಿಸುವಂತೆ ಹೇಳಿದ್ದಾರೆ. ಈ ನಡುವೆ ಪ್ರಕರಣ ಸಂಬಂಧ A1 ಬೇಕ್ರಿ ರಘು ಹಾಗೂ A2 ಯಶಸ್ವಿನಿ ದೊಡ್ಡಬಳ್ಳಾಪುರದ ಜಿಲ್ಲಾ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಹಾಕಿದ್ರು. ಇಬ್ಬರಿಗೂ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಆರೋಪಿ ರಘು ಆ ಸ್ಥಳದಲ್ಲಿ ನಾನು ಇರಲೇ ಇಲ್ಲ ಎಂದಿದ್ದಾರೆ. ಆಕ್ಚುಲಿ ನಾನು ಬಂದೇ ಇಲ್ಲ, ಅಲ್ಲಿ ಏನು ಫಂಕ್ಷನ್ ದೇವಸ್ಥಾನ ಗೊತ್ತಿಲ್ಲ ನನಗೆ. ಇದೆಲ್ಲ ಬಂದ್ಮೇಲೆ ಒಂದು ವೀಕಿಂದ ನ್ಯೂಸ್ ನೋಡೋಣ ಗೊತ್ತಾಗಿದ್ದು. ರಘು ಅವ್ರಿಗೂ ಪ್ರಥಮ್ ಅವ್ರಿಗೂ ಈ ಹಿಂದೆ ಏನಾದರೂ ಭೇಟಿ ಆಗಿತ್ತು ಸರ್? ಇಲ್ಲಿವರೆಗೂ ನೋಡೇ ಇಲ್ಲ. ಎಲ್ಲೋ 1-2 ಸಲ ಅದು ಬಿಗ್ ಬಾಸ್ ಶೋ ನೋಡಿರೋದು ಅಷ್ಟೇ. ಆ್ಯಕ್ಚುಲಿ ಇಲ್ಲಿವರೆಗೂ ಒಂದ್ಸಲ ನೋಡೇ ಇಲ್ಲ ಡೈರೆಕ್ಟಾಗಿ. ಮತ್ತೊಂದೆಡೆ ಯಶಸ್ವಿನಿ ಮಾತಾಡಿದ್ದು ಕೌಂಟರ್ ಕಂಪ್ಲೇಂಟ್ ಕೊಡುವುದಾಗಿ ವಾರ್ನ್ ಮಾಡಿದ್ದಾರೆ. ನಾನು ಇವಾಗ ಕೌಂಟರ್ ಕಂಪ್ಲೇಂಟ್ ಕೊಡ್ತೀನಿ, ಇದೆಲ್ಲ ಇಷ್ಟೆಲ್ಲ ಇಶ್ಯೂ ಮಾಡೋನೆ, ನಾನಂತೂ ಬಿಡೋ ಅಂತ ಮೊದಲೇ ಅಲ್ವೇ ಅಲ್ಲ, ಡಿಫಾಮೇಶನ್ ಕೇಸ್ ಹಾಕ್ತೀನಿ. ಫಸ್ಟ್ ಆಫ್ ಆಲ್ ಪಾಪ ರಘು ಅವ್ರು ಬಂದೇ ಇರ್ಲಿಲ್ಲ. ರಘು ಅವ್ರನ್ನ ಅವ್ರು ನೋಡೇ ಇಲ್ಲ ಬಿಡ್ರಿ, ಟಿವಿಯಲ್ಲಿ ನೋಡಿರೋದು. ಸುಮ್ನೆ ಅವ್ರ ಹೆಸರೇನಕ್ಕೆ ಎತ್ಬೇಕು? ರಘು ವಿಷಯ ಏನಕ್ಕೆ ಎತ್ಬೇಕು? ಪ್ರಥಮ್ ಜೊತೆ ರಕ್ಷಕ ಬುಲೆಟ್ಗೂ ನೋಟಿಸ್ ಅನ್ನ ನೀಡಿದ್ದು ಘಟನೆಯ ಪ್ರತ್ಯಕ್ಷದರ್ಶಿ ಆಗಿದ್ರಿಂದ ವಿಚಾರಣೆಗೆ ಹಾಜರಾಗಲು ತಿಳಿಸಿದ್ದಾರೆ. ಮುಂದೆ ಪ್ರಕರಣ ಇನ್ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾಯ್ದು ನೋಡಬೇಕಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ಅಭಿಮಾನಿಗಳು ಹಾಗೂ ನಟ ಪ್ರಥಮ್ ಮೇಲೆ ಹಲ್ಲೆಗೆ ಯತ್ನ ಪ್ರಕರಣ ಒಂದು ಕಡೆಯಾದ್ರೆ ರಮ್ಯಾ ಹಾಗೂ ದರ್ಶನ್ ಅಭಿಮಾನಿಗಳ ನಡುವಿನ ಸಂಘರ್ಷ ವಿವಾದ ಈಗ ತಾರಕಕ್ಕೇರ್ತಾ ಇದೆ. ಪ್ರಕರಣ ಸಂಬಂಧ ಮಹಜರ್ ಪ್ರಕ್ರಿಯೆಗೆ ಹಾಜರಾಗೋದಕ್ಕೆ ಪೊಲೀಸರು ಈಗ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಪ್ರಕರಣ ಸಂಬಂಧ ಕಂಪ್ಲೀಟ್ ಆದಂತಹ ಡೀಟೇಲ್ಡ್ ರಿಪೋರ್ಟ್ಸ್ ನಿಮ್ಮ ಮುಂದೆ.
ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್. ಪದ್ಮಾವತಿ ಪರ ಸ್ಯಾಂಡಲ್ವುಡ್ ತಾರೆಯರು. ನಟ ಪ್ರಥಮ್ ಮತ್ತು ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಿವಾದ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಒಂದೆಡೆ ನಟಿ ರಮ್ಯಾ ಕಮಿಷನರ್ ಆಫೀಸ್ಗೆ ದೂರು ಕೊಟ್ಟಿದ್ದು ತನಿಖೆ ತೀವ್ರಗೊಂಡಿದೆ. ಮತ್ತೊಂದೆಡೆ ಅಶ್ಲೀಲ ಮೆಸೇಜ್ ಮಾಡಿದ ದರ್ಶನ್ ಫ್ಯಾನ್ಸ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನೊಂದೆಡೆ ರಮ್ಯಾ ಕ್ಷಮೆ ಕೇಳಿ ಅದೇ ಡಿವೋರ್ಸ್ ಫ್ಯಾನ್ಸ್ ಮೆಸೇಜ್ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಇದೀಗ ನಟಿ ರಮ್ಯಾಗೆ ಸ್ಯಾಂಡಲ್ವುಡ್ ಸಿನಿ ತಾರೆಯರು ಸಪೋರ್ಟ್ ಮಾಡ್ತಿದ್ದಾರೆ. ರಮ್ಯಾ ನಡೆ ಬೆಂಬಲಿಸಿದ ಲೂಸ್ ಮಾದ. ಇಲ್ಲ, ಆ ಥರ ಮಾತಾಡೋರಿಗೆ ಆ ಥರ ಮೆಸೇಜ್ಗಳು ಮಾಡೋ ಕರ್ಕೊಂಬಂದು ಚಪ್ಪಲಿ ಹೊಡಿಬೇಕು. ಯಾಕೆ ಗೊತ್ತಾ, ಇವಾಗ ಅವ್ರು ಹುಟ್ಟಿರೋದು ಒಂದು ತಾಯಿ ಹೊಟ್ಟೆಲ್ಲೇ ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ಬುದ್ಧಿನೇ ಇಲ್ಲ ಅಂದಮೇಲೆ ಅವ್ರ ಬಗ್ಗೆ ಮಾತಾಡೇನು ಪ್ರಯೋಜನ. ಇಂಥವ್ರ ಮೇಲೆ ಅಂತಲ್ಲ, ಯಾವುದೇ ಹೆಣ್ಮಗುಗಾಗಲಿ ಈ ಥರದ್ದು ಯಾರು ಮಾತಾಡಬಾರ್ದು. ಸೊ ತುಂಬ ತಪ್ಪದು. ತುಂಬ ಒಳ್ಳೇದು ಸರ್, ತುಂಬ ಒಳ್ಳೇದು ಕಂಪ್ಲೇಂಟ್ ಕೊಟ್ಟಿರೋದು. ಅವರು ಯಾಕೆ ಕೊಡಬಾರ್ದು? ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಒಂದಷ್ಟು ಜನ ಸಿಗ್ತಾರೆ, ಕರ್ಕೊಂಡೋಗಿ ಒಂದು ಸ್ವಲ್ಪ ಅವ್ರಿಗೆ ಬೆಂಡೆ ಎತ್ತಿದ್ರೆ ಗೊತ್ತಾಗುತ್ತೆ, ನೆಕ್ಸ್ಟ್ ಇನ್ನೊಬ್ಬ ಮಾಡಲ್ಲ ಆ ಥರ. ದರ್ಶನ್ ಅಭಿಮಾನಿಗಳು ಅವರ ಮಾತು ಕೇಳ್ತಾರೆ. ಮಾಡಿದ್ರೆ ತುಂಬ ಒಳ್ಳೇದು, ಬಟ್ ಯಾಕೆ ಮಾಡ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ. ಸೊ ಮಾಡಿದ್ರೆ ತುಂಬ ಒಳ್ಳೇದು. ಅವರು ಬಂದು ಹೇಳಬೇಕು. ಇವಾಗ ಅವ್ರ ಫ್ಯಾನ್ಸು ಅವ್ರ ಮಾತು ಕೇಳ್ತಾರೆ. ಸೊ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಸ್ಟಾಪ್ ಆಗುತ್ತೆ. ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು. ತಮ್ಮ ಪರ ಕನ್ನಡದ ಚಿತ್ರರಂಗದ ತಾರೆಯರು ನಿಂತಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಪೋಸ್ಟ್ ಹಾಕಿ ಧನ್ಯವಾದವನ್ನ ತಿಳಿಸಿದ್ದಾರೆ. ದರ್ಶನ್ ಪರ ನಿಂತ ನಟ ಧ್ರುವ ಸರ್ಜಾ. ಒಂದೆಡೆ ಚಂದನವನದ ಹಲವರು ರಮ್ಯಾ ಪರ ನಿಂತ್ರೆ ನಟ ಧ್ರುವ ಸರ್ಜಾ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಅಂತ ಹೇಳಿದ್ದಾರೆ. ಜೊತೆಗೆ ಪ್ರಥಮ್ಗೂ ಕೌಂಟರ್ ಕೊಟ್ಟಿದ್ದಾರೆ. ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್. ಬಿಕಾಸ್ 3 ವಿಷಯ ಇದೆ. ಫಸ್ಟ್ ಒನ್ನು, ಪ್ರಥಮ್ ಸರ್ಗೆ ಯಾರು ಮಚ್ಚಿಟ್ರು, ಹಾಗೆ ಡ್ಯಾಗರ್ ತೋರಿಸಿದ್ರು, ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳಿದ್ರು. ನಿಮ್ಮೆಲ್ರಿಗೂ ಅವರೇ ಹೇಳಿರೋದು. ದೂರು ನೀಡಿದ್ದ ಪ್ರಥಮ್ಗೆ ಪೊಲೀಸರ ನೋಟಿಸ್. ಬೇಕ್ರೇಡಗೂ ಯಶಸ್ವಿನಿಗೆ ಜಾಮೀನು ಮಂಜೂರು. ಇನ್ನು ನಟ ಪ್ರಥಮ್ ಪ್ರಕರಣವು ಕೂಡ ಗಂಭೀರ ಸ್ವರೂಪವನ್ನ ಪಡೆದಿದ್ದು, ಉಪವಾಸ ಮಾಡ್ತಾ ಇದ್ದ ಪ್ರಥಮ್ಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಘಟನೆ ಸಂಬಂಧ ವಿಚಾರಣೆಗೆ ಹಾಜರಾಗಿ ಸ್ಥಳ ತೋರಿಸುವಂತೆ ಹೇಳಿದ್ದಾರೆ. ಈ ಜಾಗದಲ್ಲಿ ಅವ್ರು ಹಾಕೊಂಡು ಕೂತಿದ್ರು, ಹಿಂಗೆ ಬಹುಶಃ ಟಾರ್ಪಲ್ ಹಾಕೊಂಡಿದ್ರು ಪೇನು ಗೊತ್ತಿಲ್ಲ. ಈ ನಡುವೆ ಪ್ರಕರಣ ಸಂಬಂಧ A1 ಬೇಕ್ರಿ ರಘು ಹಾಗೂ A2 ಯಶಸ್ವಿನಿ ದೊಡ್ಡಬಳ್ಳಾಪುರದ ಜಿಲ್ಲಾ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಹಾಕಿದ್ರು. ಇಬ್ಬರಿಗೂ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಆರೋಪಿ ರಘು ಆ ಸ್ಥಳದಲ್ಲಿ ನಾನು ಇರಲೇ ಇಲ್ಲ ಎಂದಿದ್ದಾರೆ. ಆ್ಯಕ್ಚುಲಿ ನಾನು ಬಂದೇ ಇಲ್ಲ, ಅಲ್ಲಿ ಏನು ಫಂಕ್ಷನ್ ದೇವಸ್ಥಾನ ಇರೋದು ಗೊತ್ತಿಲ್ಲ ನನಗೆ. ಇದೆಲ್ಲ ಬಂದಮೇಲೆ ಒಂದು ವೀಕಿಂದ ನ್ಯೂಸ್ ನೋಡಿದ್ರೆ ಗೊತ್ತಾಗಿದ್ದು. ರಘು ಅವ್ರಿಗೂ ಪ್ರಥಮ್ ಅವ್ರಿಗೂ ಈ ಹಿಂದೆ ಏನಾದರೂ ಭೇಟಿ ಆಗಿತ್ತು ಸರ್? ಇಲ್ಲಿವರೆಗೂ ನೋಡೇ ಇಲ್ಲ. ಎಲ್ಲೋ 1-2 ಸಲ ಅದು ಬಿಗ್ ಬಾಸ್ ಶೋ ನೋಡಿರೋದು ಅಷ್ಟೇ. ಆ್ಯಕ್ಚುಲಿ ಇಲ್ಲಿವರೆಗೂ ಒಂದ್ಸಲ ನೋಡೇ ಇಲ್ಲ ಡೈರೆಕ್ಟಾಗಿ. ಮತ್ತೊಂದೆಡೆ ಯಶಸ್ವಿನಿ ಮಾತಾಡಿದ್ದು ಕೌಂಟರ್ ಕಂಪ್ಲೇಂಟ್ ಕೊಡುವುದಾಗಿ ವಾರ್ನ್ ಮಾಡಿದ್ದಾರೆ. ನಾನು ಇವಾಗ ಕೌಂಟರ್ ಕಂಪ್ಲೇಂಟ್ ಕೊಡ್ತೀನಿ, ಇಷ್ಟೆಲ್ಲ ಇಶ್ಯೂ ಮಾಡೋನೆ, ನಾನಂತೂ ಬಿಡೋ ಅಂತ ಮೊದಲೇ ಅಲ್ವೇ ಅಲ್ಲ. ಡಿಫಾಮೇಶನ್ ಕೇಸ್ ಹಾಕ್ತೀನಿ. ಫಸ್ಟ್ ಆಫ್ ಆಲ್ ಪಾಪ ರಘು ಅವ್ರು ಬಂದೇ ಇರ್ಲಿಲ್ಲ. ರಘು ಅವ್ರನ್ನ ಅವ್ರು ನೋಡೇ ಇಲ್ಲ ಬಿಡ್ರಿ, ಟಿವಿಯಲ್ಲಿ ನೋಡಿರೋದು. ಸುಮ್ನೆ ಅವ್ರ ಹೆಸರೇನು ಕೆತ್ತಬೇಕು, ರಘು ವಿಷಯ ಏನು ಕೆತ್ತಬೇಕು. ಪ್ರಥಮ್ ಜೊತೆ ರಕ್ಷಕ ಬುಲೆಟ್ಗೂ ನೋಟಿಸ್ ಅನ್ನ ನೀಡಿದ್ದು ಘಟನೆಯ ಪ್ರತ್ಯಕ್ಷದರ್ಶಿ ಆಗಿದ್ದರಿಂದ ವಿಚಾರಣೆಗೆ ಹಾಜರಾಗಲು ತಿಳಿಸಿದ್ದಾರೆ. ಮುಂದೆ ಪ್ರಕರಣ ಇನ್ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾಯ್ದು ನೋಡಬೇಕಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.